ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆಯ ಮಾನ್ಯತೆ ಮತ್ತು ಮಾನ್ಯತೆ ನವೀಕರಣ ರದ್ದುಪಡಿಸುವ ಬಗ್ಗೆ ನೀಡಿದ ದೂರಿನನ್ವಯ ಉಪನಿರ್ದೇಶಕರ ಕಚೇರಿಯವರು ಈ ಶಾಲೆಗೆ ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರ ಸೆಕ್ಷನ್ 7A39 ಅನ್ವಯ ಶಾಲೆಗೆ ನೀಡಿರುವ ಮಾನ್ಯತೆ ಹಿಂಪಡೆಯಲು ಹಾಗೂ ನಿಯಮ 34ರ ಪ್ರಕಾರ ಈ ಶಾಲೆಗೆ ನೀಡಿರುವ ನೋಂದಣಿಯನ್ನು ರದ್ದುಪಡಿಸಲು ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಬಾರದು ಎಂಬುದಕ್ಕೆ ಕಾರಣ ಕೇಳಿ ಅಂತಿಮ ನೋಟಿಸ್ ತಲುಪಿದ 7 ದಿನದೊಳಗೆ ಲಿಖಿತ ಸಮಜಾಯಿಷಿಯನ್ನು ಸಮರ್ಥನೀಯ ದಾಖಲೆಗಳನ್ನು ಸಲ್ಲಿಸುವಂತೆ ಅಂತಿಮ ನೋಟಿಸ್ ಜಾರಿ ಮಾಡಿರುತ್ತದೆ. 1ರಿಂದ 10ನೇ ತರಗತಿಗೆ ಮಾನ್ಯತೆ ನವೀಕರಣಕ್ಕೆ ಆನ್ಲೈನ್ ಮೂಲಕ ಸಲ್ಲಿಸಿರುವ ಅರ್ಜಿಯಲ್ಲಿ ಸಂಸ್ಥೆಯ ಹೆಸರನ್ನು ಜಾಮಿಯಾ ಮೊಹಮ್ಮದಿಯಾ ಮನ್ಸೂರಾ ಎಂದು ನಮೂದಿಸಿ ದಿನಾಂಕ 18/1/2024ರಂದು ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕಲಾಸಿಪಾಳ್ಯರವರಿಂದ ಮಾನ್ಯತೆ ನವೀಕರಣದ ಆದೇಶವನ್ನು ಪಡೆದಿರುತ್ತಾರೆ. ಆದರೆ ಈ ಶಾಲೆಯವರು ಇಲಾಖೆಗೆ ನಕಲಿ ದಾಖಲೆಗಳನ್ನು ನೀಡಿ ಸೊಸೈಟಿ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಶಾಲೆ ನಡೆಸುತ್ತಿರುವುದಾಗಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದೂರು ದಾಖಲಾದ ನಂತರ ಮಾನ್ಯತೆ ನವೀಕರಣದ ಆದೇಶದ ಪ್ರತಿಯಲ್ಲಿ ಸಂಸ್ಥೆಯ ಹೆಸರು ತಪ್ಪಾಗಿದೆ, ಸರಿಪಡಿಸಿಕೊಡುವ ಕೋರಿ ಮನವಿ ಸಲ್ಲಿಸಿರುತ್ತಾರೆ ಎಂದು ಹೇಳಿರುತ್ತಾರೆ. ಈ ಶಾಲೆಯ ಆಡಳಿತ ಮಂಡಳಿಯವರು ಇಲಾಖೆಗೆ ಸುಳ್ಳು ಮಾಹಿತಿ ಮತ್ತು ಜಾಮಿಯಾ ಮೊಹಮ್ಮದಿಯಾ ಮನ್ಸೂರಾ, ಜಾಮಿಯಾ ಮೊಹಮ್ಮದಿಯಾ ಮನ್ಸೂರಾ ಎಜುಕೇಷನ್ ಸೊಸೈಟಿ ಮತ್ತು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಹೆಸರಿನಲ್ಲಿ ನಕಲಿ ದಾಖಲೆ ನೀಡಿ ಅನುಮತಿ ಪಡೆದು ವಂಚಿಸಿರುವುದಲ್ಲದೆ ತಮ್ಮ ಆಡಳಿತ ಮಂಡಳಿಯ ದಿ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಎಂದು ಪ್ರತಿಪಾದಿಸುತ್ತಾರೆ. ಆದ ಕಾರಣ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ದಿ ಆಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ, ಜಾಮಿಯಾ ಮೊಹಮ್ಮದಿಯಾ ಮನ್ಸೂರಾ ಮತ್ತು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಎಂಬ ಹೆಸರಿನ ಆಡಳಿತ ಮಂಡಳಿಯ ಶಾಲಾ ಮಾನ್ಯತೆ ಹಿಂಪಡೆದು ಮಾನ್ಯತೆ ನವೀಕರಣ ರದ್ದುಗೊಳಿಸಿ ಈ ಶಾಲೆಯ ಆಡಳಿತ ಮಂಡಳಿಯವರ ವಿರುದ್ಧ ವಂಚನೆ ಪ್ರಕರಣ ದಾಖಲಿಸಿ ಮತ್ತು ಸೂಕ್ತ ಕಾನೂನು ಕ್ರಮಕ್ಕೆ ಶಾಲಾ ಇಲಾಖೆ ಮುಂದಾಗಬೇಕೆಂದು ಆಗ್ರಹಿಸುತ್ತೇವೆ. ಇವತ್ತು ನೋಡಿ ಉದ್ದೇಶ ಇಲ್ಲಿ ಸೇರ್ಬೇಕಿದ್ದಾರೆ ಜನ, ಕಾರಣ ಆಗಿರೋದು ಇದು ನಕಲಿ ದಾಖಲೆ ಮಾಡ್ಕೊಂಡಿರೋ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರಾ ಒಂದು, ಸಮರ್ ಇಂಟರ್ನ್ಯಾಷನಲ್ ಒಂದು ಮತ್ತು ಇನ್ನೊಂದು ಅಲ್ ಜಾಮಿಯಾ ಇಸ್ಲಾಮಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು 3-4 ದಾಖಲೆ ಇಟ್ಕೊಂಡು ಸಮಸ್ಯೆ ನಡೆಸ್ತಾ ಇದ್ದಾರೆ. ಮಕ್ಕಳ ಜೊತೆಲಿ ಭವಿಷ್ಯ ಜೊತೆಲಿ ಆಟ ಆಡ್ತಾ ಇದ್ದಾರೆ. ನಾಳೆ ದಿವಸ ಮಕ್ಕಳು ಬೇರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವ ದಾಖಲೆ ತೊಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕು, ಡೂಪ್ಲಿಕೇಟು. ಮಕ್ಕಳು ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ. ಇವರು ಲಕ್ಷಾಂತರ ರೂಪಾಯಿ ದುಡಿತಿದ್ದಾರೆ. ಬಟ್ ನಕಲಿ ದಾಖಲೆ ಅವ್ರು ಏನೋ ಬಡ್ಡಿಗೋ ಎಲ್ಲ ಒಡವೆ ಇಟ್ಬಿಟ್ಟು ಮಕ್ಕಳು ತೊಗೊಂಬಂದು ಮಕ್ಕಳಿಗೆ ಅಡ್ಮಿಷನ್ ಮಾಡೋದು, ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಅವ್ರ ಮನೆಗೆ ಹೋಗೋದು. ಮಕ್ಕಳು ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಕೂಡಲೇ ಗಮನ ಹರಿಸಿ ಇದು ರದ್ದು ಮಾಡಬೇಕು ಸ್ಕೂಲ್ ಅಂತ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ. ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಈಗ ಆಲ್ರೆಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ. ಸರ್ಕಾರ ಇನ್ನು ಮುಂದೆ ಏನೂ ಮಾಡಿಲ್ಲ. ಇನ್ನು ಮುಂದೆ ಎಲ್ಲ ಮಾಡಬೇಕು. ಹೈಕೋರ್ಟ್ ಇದೆಲ್ಲ ಆದೇಶ ಎಲ್ಲ ಹೊರಡಿಸಿದ್ದಾರೆ. DDP ಅವರು ಮತ್ತೆ DDP ಕಮಿಷನರ್ ಅವರೆಲ್ಲ ಕೊಟ್ಟಿದ್ದಾರೆ. 2-3 ದಿವಸದಲ್ಲಿ ನಾವು ಏನೋ ತನಿಖೆ ಮಾಡಿ ನಾವು ಸೀಸ್ ಮಾಡ್ತೀವಿ ಅಂತ. ಅದಕ್ಕೆ ಅವ್ರ ಮೇಲೆ ನಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದು. ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಜನ ಸೇರುವ ಕಾರಣ ಏನಂದ್ರೆ ನಾವೇನು ಹೋರಾಟ ಮಾಡ್ತಾ ಇಲ್ಲ, ಜನಗಳಿಗೆ ಅವೇರ್ನೆಸ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ಏನಾಗಿದೆ, ವಿಷಯ ಏನಾಗಿದೆ ಅಂದ್ರೆ ಸರ್, ಇಲ್ಲಿ 4 ಹೆಸರು ಮಾಡಿಕೊಂಡು ನಕಲಿ ದಾಖಲೆ ಮಾಡಿಕೊಂಡು ಇವರ ಹತ್ರ ಯಾವ ದಾಖಲೆ ಇಲ್ಲ, ನಕಲಿ ಲೈಸೆನ್ಸ್ ಮಾಡಿಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ. ಒಂದು ತಪ್ಪು. ಎರಡನೇದು ಏನಂದ್ರೆ ಈ ನಕಲಿ ದಾಖಲೆ ತಗೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ ಅಂತ ನಾವು ಏನು ಮಾಡಿದೀವಿ, DTP ಅವರಿಗೆ ಕಂಪ್ಲೇಂಟ್ ಮಾಡಿದೀವಿ. DTP ಅವರಿಗೆ ಕಂಪ್ಲೇಂಟ್ ಮಾಡುವಾಗ DTP ಅವರು ಏನು ಮಾಡಿದ್ರು, ಕಾರಣ ಕೇಳಿ ನೋಟಿಸ್ ಕಳಿಸಿದ್ರು ಅವರಿಗೆ. ಆ ನೋಟಿಸಲ್ಲಿ 16 ಪತ್ರ ತಗೊಬಂದಿ ಅಂದ್ರೆ ಯಾವ ಪತ್ರನೂ ತಗೊಬಂದಿಲ್ಲ, ಯಾವ ಮೂಲ ಪತ್ರ ಇಲ್ಲಿ ಯಾವನು ತಗೊಬಂದಿಲ್ಲ, ಯಾವ ಪತ್ರನೂ ಇಲ್ಲದಂಗೆ ಇವರು ಹೆಂಗೆ ಲೈಸೆನ್ಸ್ ತಗೊಂಡ್ರು ಅನ್ನೋದು ಒಂದು ಅನುಮಾನ ಅಲ್ವಾ. ಯಾವ ಪತ್ರನೂ ಇಲ್ಲ, ಏನು ಇಲ್ಲ ಅಂದ್ರೆ ಹಿಂಗೆ ಲೈಸೆನ್ಸ್ ಹೆಂಗೆ ಬಂತು ಲೈಸೆನ್ಸ್, ಈಗ ಮುಂಚೆ DTP ಇದ್ರಲ್ಲ ಅವರು ಕೊಟ್ರ ಹೆಂಗೆ ಕೊಟ್ರು ಅನ್ನೋದು ಒಂದು ಉದ್ದೇಶ. ಬೇರೆ ಏನಂದ್ರೆ ನಾವು ಹೋಗಿ ಅವರಿಗೆ ಕಾರಣ ಕೇಳಿ ನೋಟಿಸ್ ಕಳ್ಸೋಕೆ ಅವ್ರು ಯಾವ ಥರದ್ದು ಪತ್ರ ತಗೊಬಂದಿಲ್ಲ. ಆಮೇಲೆ ನಾವು ಎಜುಕೇಷನ್ ಮಿನಿಸ್ಟರ್ ಆಯುಕ್ತರು ನಿರ್ಪತುಂಗ ರಸ್ತೆಯಲ್ಲಿ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡುವಾಗ ಅವರು ಇದಕ್ಕೆ ಗಮನ ಮಾಡಿ ಇದಕ್ಕೆಲ್ಲ ಒಂದು ಸ್ವಲ್ಪ ಸಮಯ ಕೊಡಿ ಅಂತ ಸಮಯ ತಗೊಂಡು ಎಲ್ಲ ಇದು ನೋಡಿದ್ರು. ನೋಡ್ಬಿಟ್ಟು ಏನು ಹೇಳಿದ್ರು, ಇದು ನಕಲಿ ದಾಖಲೆನೆ ಅಂತ ಪುನಃ DTPಗೆ ಲೆಟರ್ ಕಳಿಸಿದ್ರು, ಇದಕ್ಕೆ ಏನು ರದ್ದು ಮಾಡಿ ಅಂತ. ಅದರ ಮಧ್ಯದಲ್ಲಿ DTP ಅವರು ಏನು ಮಾಡಿದ್ರು, ಬಾಂಬೆಗೆ ಲೆಟರ್ ಕಳಿಸಿದ್ರು, ಬಾಂಬೆ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ. ಅಲ್ಲಿ ಲೆಟರ್ ಕಳಿಸುವಾಗ ಏನು ಹೇಳಿದ್ರು, ಇದು ಫೇಕ್ ಅಂತ ಹೇಳ್ಬಿಟ್ಟು ಆಯ್ತು ಒಂದು ವಿಷಯ. ಆಮೇಲೆ ನಾವು ಹೋಗ್ಬಿಟ್ಟು ಫೇಕ್ ಆಗಿ ಎಷ್ಟು ದಿವಸ ಆದ್ರೂ ನೀವು ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅಂತ ನಾವೆಲ್ಲರೂ ಸೇರಿ DTP ಅವರ ಆಫೀಸ್ಗೆ ಹೋಗುವಾಗ
ಎರಡು ಮೂರು ದಿವಸ ಅಲ್ಲೇ ಕೂತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಆಮೇಲೆ ಅವರು ಆದೇಶ ಕೊಟ್ಟರು, ಕಾರಣ ಕೇಳಿ ಅಂತಿಮ ನೋಟಿಸ್ 7 ದಿವಸದಲ್ಲಿ ನೀವು ಪತ್ರಗಳು ತಗೊಂಡ್ಬಂದಿಲ್ಲ, ನಿಮ್ಮ ಲೈಸೆನ್ಸ್ ನಕಲಿ ಮಾಡಿದ್ದೀರಾ, ಎಲ್ಲ ಪ್ರೂಫ್ ಆಗಿದೆ, ರದ್ದು ಮಾಡ್ತೀವಿ ಅಂತ. ಅದು 5 ದಿವಸ ಆಯಿತು, ಇನ್ನೂ 2 ದಿವಸ ಬಾಕಿ ಇದೆ ಅದು ರದ್ದು ಮಾಡೋಕ್ಕೆ. ಆಯ್ತಾ? ಈಗ ದಿ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನಲ್ ಸೊಸೈಟಿ ಮುಂಬೈ ಅಲ್ಲಿ ಹೋಗ್ಬಿಟ್ಟು ನಾವು RTA ತೆಗೆದ್ರೆ ಅದು ಒರಿಜಿನಲ್, ಅವರದು ಕಾಪಿ ಮಾಡಿಬಿಟ್ಟು ಅದು KTR ನಂಬರ್ ಅವ್ರದ್ದು F5447 ಏನೋ ನಂಬರ್ ಇದೆ, ಆ ನಂಬರ್ನ ಬೆಳೆಸ್ಕೊಂಡು ಇವರ ಸಂಸ್ಥೆ ತುಂಬಾ ವರ್ಷದಿಂದ ನಡೆಸ್ತಾ ಇದ್ದಾರೆ. ಇನ್ನೊಂದು ಏನಂದ್ರೆ ಈ ಸಂಸ್ಥೆ ಫ್ರೀ ಆಫ್ ಎಜುಕೇಶನ್ಗೋಸ್ಕರ ಮಾಡಿದ್ರು. ಮಕ್ಕಳ ಹತ್ರ ಯಾವ ಹಣ ತಗೊಳ್ಳಂಗಿಲ್ಲ, ಯಾವ ಡೊನೇಷನ್ ತಗೊಳ್ಳಂಗಿಲ್ಲ. ಇಲ್ಲ ಲಕ್ಷಾಂತರ ರೂಪಾಯಿ ಡೊನೇಷನ್ ತಗೊಳ್ತಾ ಇದ್ದಾರೆ, ಲಕ್ಷಾಂತರ ರೂಪಾಯಿ ಮಕ್ಕಳ ಹತ್ರ ಇದು ತಗೊಳ್ತಾ ಫೀಸ್ ತಗೊಳ್ತಾ ಇದ್ದಾರೆ. ಮತ್ತೆ ನೋಡಿ ರಸೀದಿಗಳು ಇಲ್ಲಿ ಯಾವ್ದಾವ್ದು ರಸೀದು ಕೊಡ್ತಾ ಇದ್ದಾರೆ. ಈಗ ನಿಮ್ಮ ಈ ರಸೀದಿ ನೋಡಿ, ಯಾವ ರಸೀದ್ಗಳು ಸಾಮರ್ ಇಂಟರ್ನ್ಯಾಷನಲ್ ಅಂತ ಕೊಡ್ತಾ ಇದ್ದಾರೆ ನೋಡಿ, ಯಾವ ರಸೀದ್ ಕೊಡ್ತಾ ಇದ್ದಾರೆ. ಈ ರಸೀದ್ ಜಾಮಿಯಾ ಮೊಹಮ್ಮದಿಯಾ ಅಂತ ಕೊಟ್ಟಿದ್ದಾರೆ, ಆಮೇಲೆ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರಾ ಅಂತ ಇದೆ, ಆಮೇಲೆ ಅಲ್ ಜಾಮಿಯಾ ಮೊಹಮ್ಮದಿಯಾ ಅಂತೆ. ಆಮೇಲೆ ಏನಾಯ್ತು ಇನ್ನೊಂದು ವಿಷಯ, ಇವರು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ 1, ಎರಡನೇದು ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ 2 ಬೇರೆ ಮತ್ತೆ ಆಗಿ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರಾ ಅಂತ ಹಾಕಿದ್ರು. ನಾವು ಹೋಗಿ DTPಗೆ ಕಂಪ್ಲೇಂಟ್ ಮಾಡುವಾಗ ಅಲ್ಲಿ ಬೋರ್ಡ್ ಬದಲಾಯಿಸ್ಬಿಟ್ಟು, ಅಲ್ಲಿದೆ ನಿಮಗೆ ಬೋರ್ಡ್ ತೋರಿಸ್ತೀನಿ, ಆಮೇಲೆ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅಂತ ಹಾಕ್ಬಿಟ್ರು. ಅವಾಗ ಏನಾಯ್ತು ಅರ್ಥ, ಇವ್ರು ಮಾಡ್ತಾ ಇರೋದು ತಪ್ಪು ತಾನೆ. ಈಗ ನಾವು DTPಗೆ ಹೋಗಿ ಹೆಂಗೆ ನೀವು ಪರ್ಮಿಷನ್ ಕೊಟ್ರಿ, ಇದೆಲ್ಲ ಆಗ್ತಾ ಇದೆ ನಿಮ್ಗೆ ಗೊತ್ತಿದ್ದು ಗಮನಕ್ಕಿಟ್ಟು ನೀವು ಹೆಂಗೆ ಪರ್ಮಿಷನ್ ಕೊಟ್ರಿ? ಇಲ್ಲ ಅವ್ರು ಬಂದು ಕೇಳಿದ್ರು, ಅವ್ರು ಬಂದೇ ಕೇಳಿದ್ರೆ ಕೊಟ್ಬಿಡ್ತೀರಾ? ನಾನು ನಾಳೆ ದಿವಸ ಯಾವುದು ಶಾಲೆ ಓಪನ್ ಮಾಡ್ತೀನಿ, ನಾನು ಯಾವ ದಾಖಲೆ ಇಲ್ಲಾಂದ್ರೆ ನಮಗೆ ನೀವು ಲೈಸೆನ್ಸ್ ಕೊಟ್ಬಿಡ್ತೀರಾ? ನಾನು ಕೇಳಿದೆ, ನಾವೊಂದು ಶಾಲೆ ಓಪನ್ ಮಾಡಬೇಕಾದ್ರೆ ಏನೇನು ದಾಖಲೆ ಬೇಕಂದ್ರೆ ಎಲ್ಲ ಕೊಟ್ಟರು. ಅವರು 20 ದಾಖಲೆ ಕೊಟ್ಟಿದ್ದಾರೆ, ಅದರಲ್ಲಿ ಇವರು 2 ದಾಖಲೆನೂ ಕೊಟ್ಟಿಲ್ಲ. ಇವ್ರ ಹತ್ರ ಯಾವ ಪತ್ರನೂ ಇಲ್ಲ, ಯಾವ ದಾಖಲೆನೂ ಇಲ್ಲ. ಅಂದ್ರೆ ನಕಲಿ ದಾಖಲೆ ನಡೆಸ್ಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ. 1ನೇಂದ 10ನೇ ತರಗತಿಗೆ ನಡೆಸ್ತಾ ಇದ್ದಾರೆ. ನಾಳೆ ದಿವಸ 1ನೇಂದ 10ನೇ ತರಗತಿ ಹೋದ್ಮೇಲೆ ಮಕ್ಕಳು ಬೇರೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ನೀವು ಯಾವುದು ಕೊಡ್ತೀರಲ್ಲ, ಇದು ಸರ್ಟಿಫಿಕೇಟ್ ಯಾವ್ದು ಕೊಡ್ತೀರಾ? ಜಾಮಿಯಾ ಮೊಹಮ್ಮದಿಯಾ ಮನ್ಸೂರಾ ಕೊಡ್ತೀರಾ ಮಾಸ್ ಕಾರ್ಡ್, ಅಲ್ ಜಾಮಿಯಾ ಮೊಹಮ್ಮದಿಯಾ ಕೊಡ್ತೀರಾ, ಜಾಮಿಯಾ ಮೊಹಮ್ಮದಿಯಾ ಮನ್ಸೂರಾ ಕೊಡ್ತೀರಾ, ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಕೊಡ್ತೀರಾ? ಮಕ್ಕಳ ಭವಿಷ್ಯ ಏನು? ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಅದಕ್ಕೋಸ್ಕರ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ಅವರ ಪ್ಯಾರೆಂಟ್ಸ್ಗೆ, ಅವ್ರ ತಂದೆ ತಾಯಿಗೂ ಗೊತ್ತಾಗಬೇಕು, ನಿಮ್ಗೆ ಏನು ಗೊತ್ತಿಲ್ಲ, ನೀವು ಓದ್ತಾ ಇದ್ದೀರಾ, ನಾಳೆ ದಿವಸ ನಿಮ್ಮ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ನಾಳೆ ದಿವಸ ಈ ಮಕ್ಕಳು ಹೋಗ್ಬಿಟ್ಟು ಓದಿ ಕುವೆಂಪು ಹೆಸರು ಮಾಡಿದ್ರು, ಆ ಥರ ಹೆಸರು ಮಾಡ್ತಾರೆ, ಭಗತ್ ಸಿಂಗ್ ಆಗ್ತಾರೆ, ಟಿಪ್ಪು ಸುಲ್ತಾನ್ ತರ ಆಗ್ತಾರೆ, ದೊಡ್ಡ ವ್ಯಕ್ತಿಗಳು ಆಗ್ತಾರೆ. 10ನೇ ತರಗತಿಗೆ ಅವರು ಫಿನಿಶ್ ಆಗಿಬಿಟ್ರೆ ಅಲ್ಲಿಂದ ಅವರು ಎಜುಕೇಶನ್ ಇಲ್ಲಾಂದ್ರೆ ಆ ಮಕ್ಕಳ ಗತಿ ಏನಾಗ್ತದೆ ಅನ್ನೋದು ನಮ್ಮ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ಬಂದು ಇವತ್ತು ಹೋರಾಟ ಮಾಡ್ತಾ ಇಲ್ಲ, ಜನಗಳಿಗೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ, ಅವರ ಪ್ಯಾರೆಂಟ್ಸ್ಗೆಲ್ಲ ತಿಳಿಸ್ತಾ ಇದ್ದೀವಿ. ನಾಳೆ ದಿವಸ ನಿಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಅದರಿಂದ ಯೋಚನೆ ಮಾಡಿ ಸೇರಿಸಬೇಡಿ ಅಂತ ಹೇಳ್ತಾ ಇಲ್ಲ. ನೀವು ಯೋಚನೆ ಮಾಡಿ, ಯಾವುದು ಏನು ನೀವು ಒಂದು ವಸ್ತು ತಗೊಂಡ್ರೆ ಅದು ನೋಡ್ತೀರಾ, ಚೆಕ್ ಮಾಡಿ ನೋಡ್ತೀರಾ, ಅದು ಚೆನ್ನಾಗಿದೆಯಾ ಇಲ್ಲ, ಇದು ಬಾಳಿಕೆ ಬರ್ತದಿಲ್ಲ ಅಂತ. ನಿಮ್ಮ ಮಕ್ಕಳ ಭವಿಷ್ಯ 1ನೇಂದ 10ನೇ ತರಗತಿಗೆ ನಿಮ್ಮ ಮಕ್ಕಳಿಗೆ ಓದ್ತಾ ಇದ್ದೀರಾ, ಇಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಇದೆಯಾ ಅದು ನೋಡಿ. ಇನ್ನೊಂದು ಆಯ್ತಾ, ಇನ್ನೊಂದು ಏನು ಮಾಡಿದರೆ ಮದರ್ಸಾ ನಡೆಸ್ತಾ ಇದ್ದಾರೆ, ಅದಕ್ಕೂ ಲೈಸೆನ್ಸ್ ಇಲ್ಲ. ಆಮೇಲೆ ಹೆಣ್ಮಕ್ಳು ಮದರ್ಸಾ ನಡೆಸ್ತಾ ಇದ್ದಾರೆ, ಹಾಸ್ಟೆಲ್ ನಡೆಸಿದ್ದಾರೆ, ಅದಕ್ಕೂ ಪರ್ಮಿಷನ್ ಇಲ್ಲ. ಮತ್ತೆ ಮದರ್ಸಾ ಅಂತ ಇಲ್ಲಿ ನಕಲಿ ದಾಖಲೆ ತೋರಿಸಿ ಅಲ್ಪಸಂಖ್ಯಾತರಿಂದ 10 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. 10 ಲಕ್ಷ ರೂಪಾಯಿ ಅನುದಾನ ಮಾಡಿ 5 ಲಕ್ಷ ತಗೊಂಡಿದ್ದಾರೆ. ಇದನ್ನು ತಗೊಂಡು ಅವರು ತಮ್ಮ ಉಪಯೋಗಿಸಿಕೊಂಡು ಆರಾಮಾಗಿ ಐಷಾರಾಮ ಆಗಿದ್ದಾರೆ. ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಅದಕ್ಕೋಸ್ಕರ ನಾವು ಇವತ್ತು ಎಲ್ಲ ಬಂದು ಸೇರಿದ ಉದ್ದೇಶ.